ಇವತ್ತು ನಮ್ಮ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂತ ಎಸ್ಪೆಷಲಿ ಕೆಪಿಎಸ್ಸಿ ಒಂದು ಪರೀಕ್ಷೆಗಳಿಗೆ ಓದ್ತಾ ಇರುವಂತ ಎಲ್ಲ ಆಸ್ಪಿರೆಂಟ್ಸ್ ಗಳಿಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಖುಷಿಯಾಗಿದೆ. ಕಾರಣ ಕೆಪಿಎಸ್ಸಿಯ ಹಲವು ಅಕ್ರಮ ಮತ್ತು ಹಗರಣಗಳಿಗೆ ಏನು ಸಾಕ್ಷಿಯಾಗಿದ್ದಂಥದ್ದ ಪ್ರಮುಖ ರೂವಾರಿಗಳು ಅನ್ಸ್ಕೊಂಡಂತವ್ರು ಕೆಪಿಎಸ್ಸಿ ಅಧ್ಯಕ್ಷರು ಇವತ್ತು ಸಸ್ಪೆಂಡ್ ಆಗಿದ್ದಾರೆ. ನೋಡಿ, ಅವರ ಸಸ್ಪೆಂಡ್ ಒಂದೇ ಅಲ್ಲ, ನಮಗೆ ಬೇಕಿರೋದವರು ಅವರ ಸಸ್ಪೆಂಡ್ ಅಷ್ಟಲ್ಲ, ಅವರಿಗೆ ಶಿಕ್ಷೆ ಆಗ್ಬೇಕಂದ್ರೆ ಅವರನ್ನ ಒಳಗೊಂಡಂತೆ ಈ ಮೆಂಬರ್ಸ್ ಗಳೇನಿದ್ದಾರೆ, ಈ ಸದಸ್ಯರು ಕೂಡ ಕೆಲವರಲ್ಲ ಎಲ್ಲರೂ ಹೋಗ್ಬಿಡ್ಲಿ, ಯಾರು ಇರೋದು ಅವಶ್ಯಕತೆ ಇಲ್ಲ. ಈಗ ಹೆಂಗ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ರಲ್ಲ, ಅದೇ ರೀತಿ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಿ ನೇಮಕಾತಿಗಳನ್ನ ಮಾಡಿ ಅವ್ರು ಯಾರೂ ನಮಗ್ ಬೇಡ, ಅವ್ರಿದ್ರೆ ಯಾವ ನೇಮಕಾತಿ ಕೂಡ ನ್ಯಾಯಯುತವಾಗಿ ಆಗ್ತವೆ ಅನ್ನುವಂಥದ್ದು ನಮ್ಗೆ ನಂಬಿಕೆನೇ ಇಲ್ಲ. ಸುಳ್ಳು ಆದಾಯ ಪ್ರಮಾಣ ಪತ್ರ ಕೊಟ್ಟು ತಮ್ಮ ಮಗಳನ್ನ ಯಾವುದೋ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಮಾಡಿಸಲು ಹೊರಟಿದ್ದಂತ ಅಧ್ಯಕ್ಷರಿಗೆ ಈಗ ಏನು ಸರ್ಕಾರದಿಂದ ಆಗಿರ್ಬೋದು ಎಲ್ಲ ರೀತಿ ಈಗಾಗಲೇ ಅವರ ಮಗಳ ಮೇಲೆ FIR ಕೂಡ ಆಗಿತ್ತು. ಅಂಡ್ ಸರ್ಕಾರದ ಮಟ್ಟದಲ್ಲೂ ಕೂಡ ತುಂಬಾ ಒತ್ತಡ ಇತ್ತು. ಸರ್ಕಾರಕ್ಕೂ ಕೂಡ ಈ ಹಿಂದೆ CM ಅವರ ಭೇಟಿ ಸಂದರ್ಭದಲ್ಲಿ ನಾವು ಕೂಡ PDO KS ಅಕ್ರಮದಲ್ಲಿ ಯಾರ್ಯಾರ್ದು ಪಾಲಿದೆ, ಎಷ್ಟೆಷ್ಟಿದೆ ಅನ್ನುವಂಥದ್ದು ವಿವರವಾದಂತ ಸಾಕ್ಷಿ ಮತ್ತು ವರದಿಗಳನ್ನ CS ಅವರಿಗೆ ಕೊಟ್ಟಿದ್ವಿ. ಸೊ ಅವರು ಕೂಡ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ರು. ಇದೆಲ್ಲದರ ಒಂದು ಫಲವಾಗಿ ಎಲ್ಲರ ಹೋರಾಟದ ನಿರಂತರ ಒತ್ತಡದಿಂದಾಗಿ ಇವತ್ತು ಒಂದೊಂದೇ ಕೆಪಿಎಸ್ಸಿ ಹಗರಣಗಳು ಹೊರಗೆ ಬರ್ತಾ ಇದೆ. ಇನ್ನೇನು ಮುಹೂರ್ತ ಇರುವಂತದ್ದು ಈಗ KS ಮತ್ತೆ PDO ಅಕ್ರಮದ ಒಂದು ರೂವಾರಿಗಳು ಕೂಡ ಅವರು ಹೊರ ಬರುವಂತದ್ದು. ಸೊ 15ನೇ ತಾರೀಕು ಇರುವಂತ ಕೋರ್ಟ್ ಕೇಸ್. ಸೊ ಅವತ್ತು ಆಲ್ಮೋಸ್ಟ್ KS ವಿಚಾರ ಡಿಸೈಡ್ ಆಗುವಂತದ್ದು ಎಲ್ಲಾ ಲಕ್ಷಣಗಳು ಕೂಡ ಇದೆ. ನೋಡಿ, ಯಾರು ಕೂಡ ಇನ್ನು ಮುಂದೆ ಭಯ ಪಡಕ್ ಹೋಗ್ಬೇಡಿ. ಕೆಪಿಎಸ್ಸಿ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಅಕ್ರಮ ಆಗುತ್ತೆ, ಸ್ಕ್ಯಾಮ್ ಆಗುತ್ತೆ, ಏನೂ ಆಗಲ್ಲ. ನಾವೆಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಒಬ್ಬೊಬ್ಬರನ್ನ ಈ ರೀತಿ ಆಚೆ ಕಳಿಸ್ತಾ ಇರ್ಬೋದು, ಯಾರು ಕೂಡ ಅಲ್ಲಿ ಇರೋಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ರೂ ಕೂಡ ಇದೇ ರೀತಿ ಮುಂಬರುವ ದಿನಗಳಲ್ಲೂ ಕೂಡ ಯಾವುದೇ ಒಂದು ಅಕ್ರಮ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಧ್ವನಿ ಎತ್ತಬೇಕು. ಎಷ್ಟೇ ಒತ್ತಡಗಳು ಬಂದ್ರು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕು. ಆಗ ಮಾತ್ರ ಈ ರೀತಿ ಹಗರಣಗಳು ಬಯಲಿಗೆ ಬರೋಕ್ ಸಾಧ್ಯ, ಈ ಅಕ್ರಮದ ರೂವಾರಿಗಳು ಜೈಲಿಗೆ ಹೋಗೋಕ್ ಸಾಧ್ಯ. ಸೊ ನೋಡಿ, ತಪ್ಪು ಮಾಡಿದವನು ಎಂತಹ ಪ್ರಭಾವಿನೇ ಆಗಿರ್ಲಿ, ಬಹಳ ದಿನ ಮುಚ್ಚಿಡಕ್ಕಾಗಲ್ಲ, ಬಹಳ ದಿನ ಅವೆಲ್ಲವನ್ನ ರಕ್ಷಣೆ ಮಾಡ್ಕೊಂಡು ಇರೋಕ್ಕಾಗಲ್ಲ ಅನ್ನೋದಕ್ಕೆ ಇವತ್ತು ನೈಜವಾಗಿ ನಿಮ್ಮ ಮುಂದೆ ಸಾಕ್ಷಿ ಇದೆ. ನೋಡಿ, ಇದು ಒಂದೇ ಅಲ್ಲ, ಇನ್ನು ಬಹಳಷ್ಟು ಹಗರಣಗಳು, ಬಹಳಷ್ಟು ಅಕ್ರಮದ ಒಂದು ರೂವಾರಿಗಳು ಅವರೆಲ್ಲರೂ ಕೂಡ ಸಿಕ್ಕಾಕೊಳ್ಳೋದಿದೆ. ಅಂಡ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ನಾವು ಹೇಳಬೇಕು ಅಂತಂದ್ರೆ ನಮ್ಮ KPSCಯ ಕಾರ್ಯದರ್ಶಿ ಜ್ಯೋತಿ ಮೇಡಮ್ ಅವರಿಗೆ. ನಿಜಕ್ಕೂ ಅವ್ರು ಈ ವಿಷಯದಲ್ಲಿ ತೋರಿಸಿದಂತ ಬದ್ಧತೆ ಇದೊಂದೇ ಅಲ್ಲ. ನಾವು ಈ ಹಿಂದೆ PDO ವಿಷಯದಲ್ಲೂ ಕೂಡ ಮೇಡಮ್ ಅವ್ರಿಗೆ ಹೋಗಿ ನಾವು ಗಮನಕ್ಕೆ ತಂದಾಗ ಮೇಡಮ್ ಹೇಳಿದಂಥದ್ದು ಇಷ್ಟೇ, ಯಾರೇ ತಪ್ಪು ಮಾಡಿರ್ಲಿ ಅವ್ರನ್ನ ನಾವು ಬಲಿ ಹಾಕ್ತೀವಿ, ಬಿಡಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ನಿಜಕ್ಕೂ ಅವರ ಒಂದು ಸಹಕಾರ ಕೂಡ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಇದಷ್ಟೇ ಅಲ್ಲದೆ ಈಗ ಏನಿನ್ನು ಉಳಿದಿರುವಂತದ್ದು ಹಗರಣಗಳದ್ದು ಇದೆ ಲಿಸ್ಟ್ಗಳು, ಅದೆಲ್ಲವೂ ಕೂಡ ರದ್ದಾಗಬೇಕು. ರದ್ದು ಅನ್ನೋದಕ್ಕಿಂತ ಆ ಅಕ್ರಮದಲ್ಲಿ ಭಾಗಿಯಾದಂಥವ್ರು ಯಾರ್ಯಾರಿದ್ದಾರೆ, ಯಾರು ಹಣ ಕೊಟ್ಟು ಆಯ್ಕೆ ಆಗಕ್ಕೆ ಹೊರಟಿದ್ದಾರೆ, ಅವ್ರು ಯಾರ್ದು ಕೂಡ ಆಯ್ಕೆ ಪಟ್ಟಿಯಲ್ಲಿ ಹೆಸರಿರಬಾರ್ದು. ಸೊ ಅದು ನಮ್ಮ ಮೊದಲ ಉದ್ದೇಶ. ಅಂಡ್ KPSC ಅಪ್ಕಮಿಂಗ್ ಏನಾದರೂ ರೆಕ್ರೂಟ್ಮೆಂಟ್ ಮಾಡುತ್ತೆ ಅಂತಂದ್ರೆ ಸುಧಾರಣೆಯೊಂದಿಗೆ ಮಾಡಬೇಕು. 5th ಆಪ್ಷನ್ ಆಗಿರ್ಬೋದು, OMR ವೆಬ್ಸೈಟ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಈ ಭ್ರಷ್ಟರನ್ನ ಫಸ್ಟ್ ಹೊರಗಿಡುವಂಥದ್ದು, ಇದೆಲ್ಲ ಆಗ್ಬೇಕು. ಇಲ್ಲ ಅಂತಂದ್ರೆ ಎಷ್ಟೇ ನೇಮಕಾತಿ ಆದ್ರೂ ಏನು ಯೂಸ್ ಇಲ್ಲ. ಸೊ ಅದಕ್ಕೆ ನಾವು ಈ ವಿಷಯದಲ್ಲಿ ಬದ್ಧವಾಗಿ ನಿಲ್ಲಬೇಕು. ಅಂಡ್ ಎಲ್ಲ ಒಂದು ಇಲ್ಲಿಂದ ಅಲ್ಲ, ಇದು ಇವತ್ತಿಂದ ಅಲ್ಲ, 2022ರಿಂದಲೂ ಕೂಡ ನಿರಂತರವಾಗಿ ವಿದ್ಯಾರ್ಥಿ ಸಂಘಟನೆ, ವಿದ್ಯಾರ್ಥಿ ಮುಖಂಡರು, ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿರಂತರವಾಗಿ ಒಂದು KPSC ಹಗರಣಗಳು, ಅಕ್ರಮದು, KS ಎಕ್ಸಾಮ್ ಆಗಿರ್ಬೋದು, ಎಲ್ಲ ಹೋರಾಟ ಏನಾಗಿದೆ ಬಹಳ ಗಟ್ಟಿಯಾಗಿ ನಡ್ಕೊಂಡು ಬಂದಿದೆ. ಸೊ ಅದರ ಫಲವಾಗಿ ಇವತ್ತು ನಾವು ಒಂದೊಂದೇ ವಿಷಯಗಳನ್ನ, ಸುಧಾರಣೆಗಳನ್ನ ನೋಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲೂ ಕೂಡ ಇನ್ನೂ ಬಹಳಷ್ಟು ವಿಷಯಗಳಿದೆ, ಬಹಳಷ್ಟು ಬದಲಾವಣೆ ಆಗ್ಬೇಕಿದೆ. ನಾವು ಇದನ್ನ ಇಲ್ಲಿಗೆ ಬಿಡುವಂತದ್ದಲ್ಲ. ಅಂಡ್ ಅದರ ಜೊತೆ ಅಪ್ಕಮಿಂಗ್ ಯಾವುದೇ ನೇಮಕಾತಿ ಆದ್ರೂ ಕೂಡ ಒಂದೇ ಒಂದು ಕರಪ್ಷನ್ ಇಲ್ದಂಗೆ, ಒಂದೇ ಒಂದು ಪೋಸ್ಟ್ ಮಾರ್ಕೊಳ್ಳದೆ ಇರೋ ತರ ನಾವು ಮಾಡ್ಬೇಕು. ಅವಾಗ ಮಾತ್ರ ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಸಿಗುತ್ತೆ. ಎಷ್ಟೋ ದಶಕಗಳಿಂದ ಬರೀ ಅದೇ ಕತೆ. KPSC ಅಂದ್ರೆ ಹಣ ಕೊಡೋದಂತೆ, ಆಯ್ಕೆ ಆಗೋದಂತೆ, ಅಲ್ಲಿಗೆ ಬರೋ ಅಧ್ಯಕ್ಷರು ಹಣ ಕೊಟ್ಟು ಬರ್ತಾರಂತೆ, ಸದಸ್ಯರು ಹಣ ಕೊಟ್ಟು ಬರ್ತಾರಂತೆ, ಅವ್ರು ದುಡ್ಡು ಮಾಡ್ತಾರಂತೆ. ಈ ಕಥೆಯನ್ನು ಎಷ್ಟು ದಿನ ಕೇಳ್ತೀರಿ ಹೇಳಿ? ಯಾಕೆ ಹಣ ಕೊಡದೆ ಯಾರು ಅಲ್ಲಿ ಆಯ್ಕೆ ಆಗೋದಕ್ಕೆ ಆಗಲ್ವಾ? ಹಂಗಾದ್ರೆ ಸರ್ಕಾರದ ಪಾಲು ಕೂಡ ಅದ್ರಲ್ಲಿ ಇದೆ ಅಂತಾನೆ ಇರುತ್ತೆ. ಸರ್ಕಾರಗಳು ಕೂಡ ಅಷ್ಟೇ, ಬರೇ ಸಚಿವರು ನಾವು ಅವ್ರನ್ನ ಕಿತ್ತಾಕ್ತಿವಿ, ಇವ್ರನ್ನ ರದ್ದು ಮಾಡ್ತೀವಿ ಅನ್ನೋದಲ್ಲ. ನೀವು ಕೂಡ ನಿಮ್ಮ ಕೈಯಲ್ಲಿ, ನಿಮ್ಮ ವ್ಯಾಪ್ತಿಯಲ್ಲಿರುವಂತ ಅಧಿಕಾರವನ್ನು ಬಳಸ್ಕೊಂಡು ನೀವು ಅವ್ರಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸಿ. ಸೊ ಅವಾಗ ನಾವು ನಿಮಗೂ ಕೂಡ ಬೆಲೆ ಕೊಡ್ತೀವಿ. ಸರ್ಕಾರದ ಯಾರೇ ಸಚಿವರಿರಲಿ, CM ಇರಲಿ, KS ಅಲ್ಲಿ ಏನ್ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸಿ. ಯಾರು ಅಕ್ರಮವಾಗಿ ಆಯ್ಕೆ ಆಗಿದಾರೋ ಅವ್ರನ್ನ ಹೊರಗಿಡಿ. ಜೀವನ ಪರ್ಯಂತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀದೇ ಇರೋ ತರ ಮಾಡಿ ಅವರಿಗೆ ಕೊಡಿ ಶಿಕ್ಷೆಗಳನ್ನ. ಅವಾಗ ಗೊತ್ತಾಗುತ್ತೆ ಅವ್ರ ಮುಂದೆ ಹೆಂಗೆ
ಅಕ್ರಮದಲ್ಲಿ ಭಾಗಿಯಾಗ್ತಾರೆ. ಯಾವನು ನೆಕ್ಸ್ಟ್ ₹1 ಕೊಡೋದಕ್ಕೂ ಯೋಚನೆ ಮಾಡ್ಬೇಕು. ಹಂಗ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಬೇಕಂತ ಶಿಕ್ಷೆಗಳು ಅವ್ರಿಗೆ ಆಗ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಒಂದ್ಸಲ ಇದೇನೋ ಒಬ್ರು ಸ್ಕ್ಯಾಮ್ ಮಾಡ್ಕೊಂಡ್ರು, ನೆಕ್ಸ್ಟ್ ನಾವ್ ಮಾಡ್ತೀವಿ, ದುಡ್ಡು ಕೊಟ್ಟು ನಾವಿನ್ ದುಡ್ಡು ತಗೊಳೋಕ್ಕಿಂತ ಕೊಡೋನಿದನಲ್ಲ ಅವನು ದೊಡ್ಡ ಅಪರಾಧಿ ಇಲ್ಲಿ. ಅವನನ್ನ ಫಸ್ಟ್ ಹಿಡಿದು ಒಳಗಾಗ್ಬೇಕು, ಆ ಕೆಲಸ ಆಗ್ಬೇಕು. ಒಟ್ಟಾರೆ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಪ್ರತಿ ಬಾರಿ ನೀವೆಲ್ಲರೂ ಹೋರಾಟಕ್ಕೆ ಕೊಟ್ಟಂತ ಏನದು ಬೆಂಬಲದಿಂದ ಸೊ ಇವತ್ತು ಈ ರೀತಿ ಕೆಲವೊಂದು ಸುಧಾರಣೆಗಳು, ಬದಲಾವಣೆಗಳನ್ನ ನೀವೆಲ್ಲ ಕಾಣ್ತಾ ಇದ್ದೀರಾ. ಸೊ ಇದು ನಿರಂತರವಾಗಿರಬೇಕು. ನಿಮ್ಮೆಲ್ಲರ ಒಂದು ಸಹಕಾರ ಇದೇ ರೀತಿ ಇರಲಿ ಅಂತ ಕೇಳ್ತಾ ಧನ್ಯವಾದಗಳು.